ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ಹೇಳ್ತಿರ್ತೀನಿ. ನೋಡ್ಬೋದು, ಪ್ರಮುಖವಾಗಿ 2 ದಿನಗಳ ಹಿಂದೆ ಕ್ರೈಸ್ ಸ್ಕೂಲ್ಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ನೋಟಿಫಿಕೇಶನ್ ಆಗಿದೆ. ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಮತ್ತು ಎಲಿಜಿಬಿಲಿಟಿ ಏನು, ಎಜುಕೇಶನಲ್ ಎಲಿಜಿಬಿಲಿಟಿ ಅನ್ನೋದ್ರ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ಈಗ ಮೊನ್ನೆ HSTR ಬಗ್ಗೆನೂ ಕೂಡ ಏನ್ ಮಾಡಿದ್ದಾರೆ, ಸಿಲೆಬಸ್ ಕೂಡ ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ಪೋಸ್ಟ್ಗಳಿದೆ ಅನ್ನೋದ್ರ ಬಗ್ಗೆನೂ ಕೊಟ್ಟಿದ್ದಾರೆ, ಪ್ಲಸ್ ನೀವು ವೇಟೇಜ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಇನ್ನು ಉಳಿದಿರತಕ್ಕಂಥದ್ದು GPSTR ಕೂಡ ಮತ್ತು PSTR ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ಎಷ್ಟು ಮತ್ತು ಅದಕ್ಕೆ ಎಲಿಜಿಬಿಲಿಟಿ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆನೂ ಕೂಡ ಬಿಡ್ತಾ ಹೋಗ್ತಾರೆ ಮುಂದಿನ ದಿನಗಳಲ್ಲಿ. ಮತ್ತು ಕೇವಲ ದಿನಗಳಲ್ಲೇ ಅಷ್ಟಕ್ಕೂ ಅಂದ್ರೆ ಶಿಕ್ಷಕರ ನೇಮಕಾತಿ ಏನ್ ಪರೀಕ್ಷೆ ಇದೆ ಅಷ್ಟಕ್ಕೂ ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹಂತವಾಗಿರ್ತಕ್ಕಂಥ ನೇಮಕಾತಿಯ ಶಿಕ್ಷಕರ ನೇಮಕಾತಿಯ ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಪ್ರಮುಖವಾಗಿ ಫಸ್ಟ್ ಅದಕ್ಕೂ ಪ್ರಮುಖವಾಗಿ ನೋಡ್ಬೋದು, ಎಲ್ಲಾ ಸ್ನೇಹಿತರು ಏನಪ್ಪಾ ಅಂದ್ರೆ ಆಲ್ PDF ನೋಟ್ಸ್ ಆಲ್ ಸಬ್ಜೆಕ್ಟ್ ಬಗ್ಗೆ, ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಮತ್ತು ಪ್ರತಿಯೊಂದು ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂತಹ ಸಬ್ಜೆಕ್ಟ್ ನೋಟ್ಸ್ ಗಳು ಇದಾವೆ. ಹಾಗಾಗಿ ಈಗ ಪ್ರಮುಖವಾಗಿ ನೋಡೋಣ, HSTR, GPSTR ಮತ್ತು PSTR ಮತ್ತು ಕ್ರೈಸ್ ಆಗಿರ್ಬೋದು ಮತ್ತು PU ಆಗಿರ್ಬೋದು, ಇವೆಲ್ಲಾ ಪರೀಕ್ಷೆಗಳಿಗೂ ನಿಮ್ಮ ಸಬ್ಜೆಕ್ಟ್ ಯಾವುದು, ಕನ್ನಡ, ಇಂಗ್ಲಿಷ್, ಹಿಂದಿ ಆಗಿರ್ಬೋದು ಮತ್ತು ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಂಪ್ಯೂಟರ್ ಟೀಚರ್ ಆಗಿರ್ಬೋದು ಮತ್ತು ದೈಹಿಕ ಶಿಕ್ಷಕರು ಆಗಿರ್ಬೋದು, ಎಲ್ಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ ಏನ್ ಪೇಪರ್ 1 ಮತ್ತು ಪೇಪರ್ 2 ಗಳನ್ನು ಸೆಟ್ ಮಾಡಲಾಗಿದೆ. ಹಾಗಾಗಿ ಎಲ್ಲಾ ಸ್ನೇಹಿತರು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ಯಾರ್ಯಾರು ಸೀರಿಯಲ್ ಫ್ಯಾಕ್ಟ್ ಸ್ಟಡಿ ಮಾಡ್ತಿದ್ರು ಅವರು ಏನ್ ಮಾಡ್ತಿದ್ರೆ PDF ನೋಟ್ಸ್ ಗಳನ್ನು ಪಡಿತಿದ್ರೆ ಕೇವಲ ಎಷ್ಟಪ್ಪ ಅಂದ್ರೆ ಏನು 1500 2000 ಅಲ್ಲ, ಕೇವಲ 100 ರೂಪೀಸ್ಗೆ ಏನ್ ಪೇಪರ್ 1 50 ರೂಪೀಸ್, ಪೇಪರ್ 2 50 ರೂಪೀಸ್ ನಾವು ಮೆಥಡ್ ನಲ್ಲಿ ಆಗಿ ಕೇವಲ 100 ರೂಪೀಸ್ಗೆ ನಾವು ಏನಪ್ಪಾ ಅಂದ್ರೆ ಸಮಗ್ರವಾಗಿ ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ನೋಟ್ಸ್ ಗಳನ್ನು ಕಳಿಸ್ತಿದ್ದೀವಿ. ಹಾಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ಎರಡೂ ಮೀಡಿಯಂ ನಲ್ಲಿ ನಮ್ಮ ನೋಟ್ಸ್ ಗಳು ಇದಾವೆ. ಹಾಗಾಗಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ವಾಟ್ಸ್ಆಪ್ ಮುಖಾಂತರ ಏನ್ ನಂಬರ್ ಶೋ ಆಗ್ತಿದೋ ಈ ಸ್ಕ್ರೀನ್ ಮೇಲೆ, ಸೊ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡುವ ಮುಖಾಂತರ ನಿಮ್ಮ ಸಬ್ಜೆಕ್ಟ್ ವೈಸ್ PDF ನೋಟ್ಸ್ ಗಳನ್ನು ಪಡೆಯಿರಿ. ಸೊ ನಿಮ್ಮ ಬುಕ್ ಗಳು ಓದುವ ಜೊತೆಗೆ ಪ್ಲಸ್ ಅಧ್ಯಯನ ಪ್ರಮುಖವಾಗಿರುತ್ತೆ. ಸೊ ಈ PDF ನೋಟ್ಸ್ ಇಂದ ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡಿಬಹುದು. ಜೊತೆಗೆ ನಾವು ಡೈಲಿ ದಿನನಿತ್ಯದಲ್ಲಿ ವಾಟ್ಸ್ಆಪ್ ನೀವೇನ್ ನೋಟ್ಸ್ ಅಂತೀರೋ ಅವರಿಗೆ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಅನ್ನು ಆಡ್ ಮಾಡಿ ಡೈಲಿ ದಿನ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಆಲ್ರೆಡಿ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಸ್ನೇಹಿತರು ನೋಟ್ಸ್ ಗಳನ್ನು ತೆಗೆದಿದ್ದಾರೆ, ವಾಟ್ಸ್ಆಪ್ ನಲ್ಲಿ ಕೂಡ ಜಾಯಿನ್ ಆಗಿದ್ದಾರೆ. ಸೊ ಅವರಿಗೆ ನಾವು ಏನಂದ್ರೆ ಸೊ ದಿನನಿತ್ಯದಲ್ಲಿ ಅಪ್ಡೇಟ್ ಅನ್ನು ಕೊಡ್ತಿದ್ದೇವೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ, ಹಾಗಾದ್ರೆ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ HSTR ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹಲವಾರು ರೀತಿ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ HSTR. ಇದರಲ್ಲಿ ಪೇಪರ್ 1 ಯಾವ್ದಂದ್ರೆ GK ಪೇಪರ್. ಸೊ GK ಅಂದ್ರೆ ಜನರಲ್ ನಾಲೆಜ್ ಅಲ್ಲ, ಸೊ ಅದರಲ್ಲಿ ಸಬ್ ಸಬ್ಜೆಕ್ಟ್ ಬರ್ತವೆ. GKನೂ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ, ಮೆಂಟಲ್ ಅಬಿಲಿಟಿ ಬರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನು ಸೆಟ್ ಮಾಡಿರ್ತಾರೆ. ಸೊ ಇದಕ್ಕೆ ನಾವು GK ಪೇಪರ್ ಅಂತ ಕರಿತೇವೆ ಶಿಕ್ಷಕರ ನೇಮಕಾತಿಯಲ್ಲಿ. ನಾಟ್ ಓನ್ಲಿ ಫಾರ್ GK 100 ಪೇಪರ್ಸ್, ಓನ್ಲಿ GK ಪೇಪರ್ ಅಂದ್ರೆ ಅಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಗಳಿಗೆ GK ಪೇಪರ್ ಅಂತ ನಾವು ಕರಿತೀವಿ. ಸೊ ಆಪ್ಷನಲ್ ಪೇಪರ್ 2 HSTR ನಲ್ಲಿ ನಿಮ್ಮ ವಿಷಯದ ಆಪ್ಷನಲ್ ಐಚ್ಛಿಕ ವಿಷಯ ಬರೇ 100 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 100 ಮಾರ್ಕ್ಸ್, ಪೇಪರ್ 2 100 ಮಾರ್ಕ್ಸ್, 200 ಮಾರ್ಕ್ಸ್ ಗೆ ಸೆಟ್ ಮಾಡಿರ್ತಾರೆ. ಇನ್ನೊಂದು ಪ್ರಮುಖವಾಗಿ ಹೇಳೋದಾದ್ರೆ, ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಸೊ ಈಗ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಆ ರೀತಿ ಅನ್ನೋದ್ರ ಬಗ್ಗೆ ಕೇಳಿದ್ರು. ಸೊ ಅದು ಇನ್ನೂ ಚೇಂಜ್ ಆಗಿಲ್ಲ. ಸೊ ಚೇಂಜ್ ಏನಾದ್ರೆ ಸೊ ನೀವು ಸಬ್ಜೆಕ್ಟ್ ಗಳ ಗ್ರಿಪ್ ಇಟ್ಕೊಳ್ಳಿ. ನಿಮ್ಮ ವಿಷಯ ಜ್ಞಾನ ಏನಾದ್ರೂ ಗೊತ್ತಿದ್ರೆ ನೀವು ಏನಂದ್ರೆ ಅವ್ರು ಯಾವ ರೀತಿ ಕೊಟ್ಟರು ನೀವು ಬರೀಬಹುದು ಅಷ್ಟೇ. ನೀವು ನೋ ನೆಗೆಟಿವ್ ಆಗಿರ್ತಕ್ಕಂಥ ಮೈಂಡ್ ಸೆಟ್ ಇಟ್ಕೋಬೇಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ GPSTR ನೋಡೋದಾದ್ರೆ ಪೇಪರ್ 1 ಪೇಪರ್ 2 ಪೇಪರ್ 3 ಹೈಯೆಸ್ಟ್ ಪೇಪರ್ 3 ವರೆಗೆ ಇರೋದಂದ್ರೆ GPSTR ಅಷ್ಟೇ. ಸೊ ಪೇಪರ್ 1 ನಲ್ಲಿ GK ಪೇಪರ್ ಇರುತ್ತೆ. ಸೊ ಪೇಪರ್ 2 ನಲ್ಲಿ ಆಪ್ಷನಲ್, ಪೇಪರ್ 3 ನಲ್ಲಿ ಕೂಡ ಆಪ್ಷನಲ್ ಆಗಿ ಕೊಡ್ತಾರೆ ವಿವರಣೆ ರೀತಿ. ಸೊ PSTR ಅನ್ನೋದಾದ್ರೆ ಪೇಪರ್ 1 ಇರುತ್ತೆ. ಸೊ GK ಪೇಪರ್ 1 ಸೆಟ್ ಮಾಡಿರ್ತಾರೆ. ಮತ್ತು ಕ್ರೈಸ್ ಸ್ಕೂಲ್ಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನೋಡಬಹುದು. ಈಗ ಬಿಟ್ಟಿರ್ತಕ್ಕಂತಹ ನೋಟಿಫಿಕೇಶನ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ ಪೇಪರ್ 1 ಕಾಮನ್ ಆಗಿ GK ಪೇಪರ್, ಅದರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಂವಿಧಾನ,
GK, ಪರಿಸರ, ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿದ್ದಾರೆ, ಮತ್ತು ಸಂವಿಧಾನದ ಬಗ್ಗೆ ಕೇಳಿದ್ದಾರೆ, ಆರ್ಥಿಕತೆ ಬಗ್ಗೆ ಕೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಈ ರೀತಿ GK ಪೇಪರ್ 1 ಸೆಟ್ ಮಾಡಿರ್ತಾರೆ. ನೆಕ್ಸ್ಟ್ ಪೇಪರ್ 2 ನಲ್ಲಿ ಆಪ್ಷನಲ್ ಸಬ್ಜೆಕ್ಟ್, ನೀವು ಯಾವ ಶಿಕ್ಷಕರಿಗೆ ಓದ್ತಿದ್ರೋ ಆ 100 ಮಾರ್ಕ್ಸ್ಗೆ ಸೊ ಆ ಪೇಪರ್ ಇರುತ್ತೆ ಅಂತ ಹೇಳ್ಬೋದು. ಪ್ಲಸ್ ಪೇಪರ್ 2 ನಲ್ಲಿ ನೋಡ್ಬೋದು ಆಪ್ಷನಲ್ ಸಬ್ಜೆಕ್ಟ್ ನಲ್ಲಿ ಎಲ್ಲಾ ಶಿಕ್ಷಕರ ಆಪ್ಷನಲ್ ಸಬ್ಜೆಕ್ಟ್ ಒಂದು 20 ಮಾರ್ಕ್ಸ್ ಇಟ್ಟಿರ್ತಾರೆ. ಸೊ ಆ ಸಬ್ಜೆಕ್ಟಿನ ಪೆಡಗಾಜಿಗೆ ಸಂಬಂಧಪಟ್ಟಿದ್ದು 20 ಮಾರ್ಕ್ಸ್ ಇದ್ದೇ ಇರುತ್ತೆ. ಸೊ PU ಪೇಪರ್ 1 ಪ್ಲಸ್ ಪೇಪರ್ 2 ಐಚ್ಛಿಕ ವಿಷಯಗಳೇ ಇರುತ್ತವೆ. ಸೊ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಸೊ ನಾನು ಲಾಸ್ಟ್ ಕೊನೆ ಅಂತಾಗಿ ಕೂಡ ಹೇಳ್ತಿದ್ನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಪೇಪರ್ ಸೆಟ್ ಆಗಿರುತ್ತೆ. ಸೊ ಇಲ್ಲಿ ಕ್ರೈಸ್ಟ್ ಸ್ಕೂಲ್ಗಳಲ್ಲಿ ಮತ್ತು HSTR ಸೇಮ್ ಬರುತ್ತೆ, ಸೇಮ್ ಆಗಿರ್ತಕ್ಕಂಥ ಪ್ಯಾಟರ್ನ್. ಸೊ ಈ ಕ್ರೈಸ್ಟ್ ಸ್ಕೂಲ್ಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ ಗಳು ಇದಾವೆ. ಸೊ ನೀವು ಇದನ್ನ ತಗೊಂಡ್ರೆ ಇದಕ್ಕೂ ಹೆಲ್ಪ್ ಆಗುತ್ತೆ. HSTR ಗೆ ಏನ್ ಬರುತ್ತೆ ಅಂದ್ರೆ ಕ್ರೈಸ್ಟ್ ಸ್ಕೂಲ್ಗೂ ಹೆಲ್ಪ್ ಆಗುತ್ತೆ, GPSTR ಗೆ ಹೆಲ್ಪ್ ಆಗುತ್ತೆ, ಕ್ರೈಸ್ಟ್ ಸ್ಕೂಲ್ ಆಗುತ್ತೆ. ಸೊ ಏನಾದ್ರೂ PDF ನೋಟ್ಸ್ ನೀವು ತಗೊಂಡ್ರೆ ಸೊ 3 ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ಮತ್ತು GPSTR ಗೂ ಆಗುತ್ತೆ, ಸೊ PSTR ಗೂ ಕೂಡ ಆಗುತ್ತೆ. ಸೊ ಏನಾದ್ರೂ ನೀವು ಕೇವಲ 100 rupeesಗೆ ಸೊ ಒಂದು ಉದಾಹರಣೆ ಹೇಳ್ಕೊಂಡ್ರೆ ಸೋಷಿಯಲ್ ಸೈನ್ಸ್ ಅನ್ನೋದು ತಗೊಂಡ್ರೆ ಸೊ ಇವಷ್ಟು ಎಕ್ಸಾಮ್ಗೂ ಹೆಲ್ಪ್ ಆಗ್ತವೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ನಾವು ಸೆಟ್ ಮಾಡಿ ನಿಮಗೆ ನೋಟ್ಸ್ ಗಳನ್ನು ಕಳಿಸ್ತೀವಿ. ಸೊ ಯಾರ್ಯಾರು ಮೆಥಡ್ ಇದ್ರೋ PM ಮೆಥಡ್ ಆಗಿರ್ಬೋದು, CB ಮೆಥಡ್ ಅವ್ರು ಆಗಿರ್ಬೋದು, ಇವರು CB ಮತ್ತು PM ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ನಲ್ಲಿ ಎರಡರಲ್ಲೂ ಇದಾವೆ. ಸೊ ಹಿಸ್ಟ್ರಿ, ಕನ್ನಡ, ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಮತ್ತು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಕಂಪ್ಯೂಟರ್ಗೆ ಶಿಕ್ಷಕರ ನೇಮಕಾತಿಯರು ಸೊ ಇದನ್ನ ನೋಟ್ಸ್ ತಗೊಂಡಿಲ್ಲ, ಸೊ ಕಡಿಮೆ ಸ್ನೇಹಿತರು ತಗೊಳ್ತಿದ್ರೆ ಸೊ ತಗೊಳ್ಳಿ. GK ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್. ದೈಹಿಕ ಶಿಕ್ಷಕರು ಕೂಡ ಅಷ್ಟೇ ನಾನು ಹೇಳ್ತಿದ್ದೀನಿ. ಈಗ ಲೇಜಿನೆಸ್ ಮಾಡಿದ್ರೆ ಸೊ ಎಕ್ಸಾಮ್ ನಲ್ಲಿ ಪಾಸ್ ಆಗಲ್ಲ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು GK ಪೇಪರ್ ಕೂಡ ನಿಮ್ದು ಮಾರ್ಕ್ಸ್ ಅನ್ನು ಕೌಂಟ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವೆಲ್ಲವೂ ಸ್ಟಡಿ ಮಾಡಿ. ಸೊ ಪೇಪರ್ 1 ಪೇಪರ್ 2 ಏನು ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಲಾಸ್ಟ್ನೇದಾಗಿ ಸೊ ವಾಟ್ಸ್ಆಪ್ ಗ್ರೂಪ್ ಫ್ರೀ ನೋಟ್ಸ್ ಅಂದ್ರೆ ಯಾರ್ಯಾರು ನೋಟ್ಸ್ ತಗೊಂತಿರೋ ನಾವು ಎಲ್ಲಾ ಸ್ನೇಹಿತರಿಗೂ ವಾಟ್ಸ್ಆಪ್ ನಾವು ಜಾಯಿನ್ ಮಾಡಿಸ್ಕೊಂಡು ಉಚಿತವಾಗಿರ್ತಕ್ಕಂಥ ದಿನನಿತ್ಯದಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಕೆಲವೊಂದು ಇನ್ನೂ ಸಬ್ಜೆಕ್ಟ್ ಏನಾದ್ರೂ ಅಪ್ಡೇಟ್ ಕೊಟ್ಟಿಲ್ಲ ಅನ್ನೋದಾದ್ರೆ ಸೊ ದಿನನಿತ್ಯದಲ್ಲಿ ನಾವು ಏನಪ್ಪ ಅಂದ್ರೆ PDF ಫೈಲ್ಸ್ ಗಳನ್ನ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಆ ಸ್ನೇಹಿತರು ಏನ್ ಮಾಡಿರ್ತಾರೋ ಅವರು ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಬಹುದು ಅಂತ ಹೇಳ್ತೀನಿ. ಹೋಗೋಣ ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ಈ ಶಿಕ್ಷಕರ ನೇಮಕಾತಿಯ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರೂ ವಿಚಾರಗಳು ಇದ್ರೆ ಅಪ್ಡೇಟ್ ಇದ್ರೆ ನಾನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.